ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ನಾನು ಬಸ್ನಿಂದ ಚಲೋ ಮಾಡಾಕತ್ತೀನಿ. ಯಾಕಂತಂದ್ರೆ ನಾನು ಒಂದು ಆರ್ಡರ್ಗೆ ಹೋಗಿದ್ದೆ ಬಾಗಿ ಒಳಗೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತ ಹೇಳಿ. ಸೊ ಅಲ್ಲಿಂದ ನಿನ್ನೆ ನೈಟ್ ಬರೋಕ್ಕಾಗಲಿಲ್ಲ, ಹಾಗಾಗಿ ಮಾರ್ನಿಂಗ್ ಹೊಂಟಿದ್ದೆ. ಇವಾಗ ಟೈಮ್ ಬಂದ 8:30 ಆಗೈತಿ. ಸೊ ಬಸ್ನಿಂದ ನಾನು ಚಾಲೂ ಮಾಡೀನಿ. ಇವತ್ತು ಹನ್ನೊಂದು ಬರ್ಡೇ ಫುಲ್ ಡೇ ಏನು ಮಾಡ್ತೀನಿ ಆ್ಯಂಡ್ ಹೆಂಗಿರುತ್ತೆ ಅಂತ ಹೇಳಿ ತೋರಿಸೋಣ ಅಂತ ಹೇಳಿ ವಿಡಿಯೋ ಚಾಲೂ ಮಾಡ್ಕೊತೀನಿ. ಸ್ವಲ್ಪ ಬೇಜಾರಾಗಿದ್ದೀನಿ, ಯಾಕಂದರೆ ನಿನ್ನೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಸೊ ಆದರೂ ಏನು ಮಾಡೋಕ್ಕಾಗಂಗಿಲ್ಲ. ಇದನ್ನು ಬಿಡಕ್ಕೆ ಬರೋಂಗಿಲ್ಲ, ಅದನ್ನು ಬಿಡಕ್ಕೆ ಬರೋಂಗಿಲ್ಲ. ನಾನು ನಮ್ಮ ತಂಗಿ ಅದೇವಿ. ಇವಾಗ ಪ್ರೆಸೆಂಟ್ ಹಾವೇರಿ ಒಳಗೆ ಬಸ್ ನಿಂದ್ರಸಾರ. ಇಲ್ಲಿ ಬಂದಿರಲಿಲ್ಲ ಇನ್ನೂ ಕಂಡಕ್ಟರ್. ಸೊ ಇವಾಗ ಬಂದ್ರೆ ಇವಾಗ ಹೊರಡ್ತೈತಿ. ಸೊ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಭಾಳ ಆವಾಜ್ ಇತ್ತು. ಹಾಗಾಗಿ ಇವಾಗ ಹುಬ್ಳಿ ಟಚ್ ಆಗೀವಿ. ಹುಬ್ಳಿಯಿಂದ ಮನೆಗೆ ಹೊಂಟೀವಿ. ಮನೆಗೆ ಹೋಗಿ ಫ್ರೆಶಪ್ ಅದು ಆಗಿ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕು, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ಆಕಾರ ನೋಡ್ರಿ ನಮ್ಮ ಹೂವು ಹೆಂಗಾಗ್ಯಾವ. ಸೊ ಇವಾಗ ಶಾಪ್ಗೆ ಹೋಗಿದ್ವಿ, ಶಾಪ್ಲಿಂದ ಮನೆಗೆ ಹೊಂಟೀವಿ. ನಿಯರ್ ಏನಿಲ್ಲ, ದೂರ ಆಗ್ತೈತಿ. ಸೊ ಬಸ್ ಸ್ಟಾಪ್ ಲಾಸ್ಟ್ ಅಲ್ಲೇ ಐತಿ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಐತಿ, ನಡೀತೈತಿ. ಹಾಗಾಗಿ ಇದಕ್ಕೆ ಹೊಂಟೀವಿ. ಸೊ ಇವಾಗ ಮನೆಗೆ ಬಂದ್ವಿ. ಇವಾಗ ಮನೆಗೆ ಬಂದ ನೀರದು ಚೇಂಜ್ ಆಗಿ ಸ್ವಲ್ಪ ಕೋಲ್ಡ್ ಆದಂಗೆ ಆಗೈತಿ. ಇವಾಗ ಫ್ರೆಶಪ್ ಆಗಬೇಕು. ಆಮೇಲೆ ಒಂದು ಸ್ವಲ್ಪ ಬಿಸಿಲಾಗೂ ಎಲ್ಲ ಇದೆಲ್ಲ ಟ್ಯಾನ್ ಆದಂಗೆ ಆಗಿಬಿಟ್ಟೈತಿ. ಸೊ ನಾಳೆ ಬಿಟ್ಟು ನಾಡ್ದು ಮತ್ತು ಅವ್ರದ್ದು ಆರ್ಡರ್ ಐತಿ. ಸೊ ಅವ್ರದ್ದು ಬ್ರೈಡಲ್ ಬ್ಲೌಸೂ ಐತಿ, ಅದಕ್ಕೆ ವರ್ಕೂ ಹಾಕ್ಬೇಕು. ಇನ್ಕಂಪ್ಲೀಟ್ ಆಗೈತಿ ವರ್ಕ್ ಇನ್ನೂ. ಸೊ ಇವಾಗ ಫ್ರೆಶಪ್ ಆಗಿ ಮತ್ತೆ ಸಿಗ್ತೀನಿ. ಇವಾಗ ಫ್ರೆಶಪ್ ಆಗಿ ರೆಡಿನೂ ಆಗೀನಿ ಮಾರ್ಕೆಟಿಗೆ ಹೋಗಾಕ ಅಂತ ಹೇಳಿ. ಸೊ ಸಿಕ್ಕಾಪಟ್ಟೆ ತಲೆ ನೋಸಾಗತೈತಿ. ಅಂಥದ್ರಾಗನ ಬಿಸಿಲು ಭಯಂಕರ ಐತಿ. ಅದ್ರೊಳಗನ ಹೋಗ್ಬೇಕಂತ ಹೇಳಿ ಅಂದ್ಕೊಳಕತ್ತೀವಿ. ಯಾಕಂದರೆ ಟೈಮ್ ಇಲ್ಲ. ಆಗಲೇ ಟೈಮ್ ಬಂದು ಎಷ್ಟಾಗದ ಅಂದ್ರೆ 3:45 ಆಗದ. ಸೊ ಮತ್ತು ಟೈಮ್ ಇರೋಂಗಿಲ್ಲ, ಏನಿಲ್ಲ. ನೋಡೋಣ ಮತ್ತು ಸಂಜೆ ಏನಾಗುತ್ತೋ ಏನೋ. ಊರೊಳಗೆ ಇರಲಾರ್ದ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟೈತಿ. ಸೊ ಇರಬೇಕಿತ್ತು, ಇನ್ನೂ ಸ್ವಲ್ಪ ಚಲೋ ಇರ್ತಿತ್ತು ಅಂಥೇಳಿ. ಆ್ಯಂಡ್ ಇವಾಗ ಮಾರ್ಕೆಟಿಗೆ ಹೋಗ್ಬೇಕಾ, ಅಲ್ಲಿ ಏನು ತೊಗೊಳೋದಾಗುತ್ತೋ ನೋಡ್ಕೊಂಡು ಆಮೇಲೆ ಏನೇನಾಗ್ತಿತ್ತೋ ಏನೂ ಐಡಿಯಾ ಇಲ್ಲ. ಸೊ ಸಡನ್ನಾಗಿ ಮಾಡಾಕತ್ತೀವಿ. ನೋಡೋಣ ಅಂತ ಹೆಂಗಾಗುತ್ತೆ ಏನೋ. ಹೊಂಟೀವಿ. ಟೈಮ್ ಬಂದು 4:15 ಆಗೈತಿ ಆಲ್ರೆಡಿ. ಬರ್ರಿ ಬಡ ಹೋಗಿ ಬಡ ಹೊರನಂತ. ನನ್ನ ತಂಗಿ ಚಾವಿ ಹಾಕಾಕತ್ತಾಳ. ಬಿಸಿಲು ನೋಡ್ರಿ ಇಲ್ಲಿ ಅಪ್ಪನ ಇಂಥ ಪ್ರೀತಿ ಬಿಸಿಲು. ಅದ್ರೊಳಗೆ ನಾವು ಹೋಗೋಣ ಅಂತ ಹೇಳಿ ಆಗೀವಿ. ಎಲ್ಲ ದೇವನ ಕೂದಲ ಬಿಟ್ಕೊಂಡು ಹೊಂಟೀನಿ. ಸೊ ಅರ್ಧ ದಾರಿ ಅಂತ ಅನ್ನೋ ಸಿಕ್ಕ ನಂಗೆ. ಅಲ್ಲಿಂದ ಮೇಲೆ ಬರೋಷ್ಟಿಗೆ ಬಸ್ ಇತ್ತು. ಸೊ ಹಾಗಾಗಿ ಬಸ್ಸಿಗೆ ಹತ್ತಿ ಕುತ್ಕೊಂಡೀವಿ. CBTಗೆ ಟಿಕೆಟ್ ತೆಗಿಸಿ ಇಲ್ಲ ಕಾರ್ಪೊರೇಷನ್ ಕಡೆನೇ ಹಿಡ್ಕೊಂಡೀವಿ. ಯಾಕಂದ್ರೆ ಭಾಳ ಟರ್ನ್ ಆಗಿ ಬರುತ್ತೆ. ಹಾಗಾಗಿ ಅರ್ಧ ಕೈ ಇಳಿದು ಸೊ ಅಲ್ಲೇ ಉಪ್ಪಿನಕಾಯಿ ಕಾಣ್ತು. ಉಪ್ಪಿನಕಾಯಿ ಫಸ್ಟ್ ಮಾರ್ಕೆಟಿಗೆ ಬಂದ ತಕ್ಷಣ ಉಪ್ಪಿನಕಾಯಿ ತೊಗೊಂಡು ಇವಾಗ ಹೊಂಟೀವಿ. ಇವಾಗ ಪ್ರೆಸೆಂಟ್ ಕೊಪ್ಪಿಗಾರ್ ರೋಡ್ ಕಡೆ ಅದೇವಿ. ನೋಡೋಣ ಏನೇನು ಕೆಲಸ ಆಗ್ತಾವೋ ಗೊತ್ತಿಲ್ಲ. ಟೈಮ್ ಆಗಿಬಿಟ್ಟೈತಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇವಾಗ ಇಲ್ಲಿ ನ್ಯಾಷನಲ್ ಕಡೆ ಬಂದೇವಿ. ಬಟ್ ಓಪನ್ ಐತೋ ಇಲ್ಲೋ ಗೊತ್ತಿಲ್ಲ. ಏನು ಅನ್ಕೊಂಡು ಬಂದೀವಿ ಅದು ನೋಡೋಣ ಅಂತ ಅಲ್ಲಿ ಹೋಗಿ. ಎರಡು ಕೆಲಸಕ್ಕೆ ಬಂದಿದ್ವಿ ಈ ಸೈಡ ಕೊಪ್ಪಿಕಾರೂರು ಕಡೆ. ಸೊ ಅದೆರಡು ಕೆಲಸನೂ ಆಗೈತಿ ಇವಾಗ. ಆ್ಯಂಡ್ ಅರ್ಬಿ ತೊಗೋಬೇಕಿತ್ತು ಅವ್ರಿಗೆ, ತೊಗೊಂಡಿರಲಿಲ್ಲ ನಾನು ನಿನ್ನೆ ಆರ್ಡರಿಗೆ ಹೋಗಿದ್ದಕ್ಕೆ. ಸೊ ಇವತ್ತು ತೊಗೊಂಡಿನಿ. ನೋಡು ನಂಗೆ ಇಷ್ಟ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಸೊ ಆದರೂ ತೊಗೊಂಡಿನಿ. ಇವಾಗ ಆ ಡ್ರೆಸ್ಸಿಗೆ ನಂಗೆ ಮ್ಯಾಚ್ ಮಾಡೋಣ ಅಂಥೇಳಿ ಅಂದ್ಕೊಳಕತ್ತೀನಿ. ಸೊ ಟೈಮ್ ಬೇರೆ ಇಲ್ಲ, ಆಗಲೇ 6 ಗಂಟೆ ಆಗಿಬಿಟ್ಟೈತಿ. ನೋಡೋಣ ಪಟ್ಟಂತ ಏನಾದರೂ ಸಿಕ್ಕರೆ ಮ್ಯಾಚ್ ಮಾಡ್ತೀನಿ, ಇಲ್ಲಾಂದರೆ ಇರೋದು ಯಾವುದಾದ್ರೂ ಒಂದು ಹಾಕೋತೀನಿ. ನೋಡೋಣ ಅಂತ. ಇಲ್ಲಿ ಒಳಗೆ ಬಂದೇವಲ್ಲ ಮಾರ್ಕೆಟಿಗೆ, ಆ ಸೈಡ್ ಹೋಗ್ಬೇಕು. ಸೊ ಹಾಗಾಗಿ ನಡ್ಕೋತಾ ಹೊಂಟೀನಿ.
ಬರ್ತಾನೆ ಹಂಗೆ ನಾಷ್ಟ ಮಾಡ್ಕೊಂಡು ಆಮೇಲೆ ಡ್ರೆಸ್ ನೋಡಿದ್ವಿ, ನಮ್ಗೆ ಯಾವ ಲೈಕ್ ಆಗಿಲ್ಲ. ಸೊ ಟೈಮ್ ಆಗಿತ್ತು ಅಂತ ಮನೆಗೆ ಬಂದ್ವಿ. ಇವಾಗ ಟೈಮ್ ಬಂದು 7:30 ಆಗೈತಿ. ಈಗ ರೆಡಿ ಆಗೀವಿ. ಆ್ಯಕ್ಚುಲಿ ಜಲ್ದಿನೂ ಹೋಗಬೇಕಾಗಿತ್ತು, ಲೇಟ್ ಆಗಿಬಿಡ್ತು. ನೋಡೋಣ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ, ಏನು ಅನ್ಕೊಂಡಿದ್ದು ಮಾಡೋಕೆ ಮುಂದೆ. ಸೊ ಬರೀ ಈಗ ಬರೋದು ಕಾಯಾಗತ್ತೀನಿ. ಸೊ ಇವಾಗ ಹೊಂಟೀವಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೊಂಟೀನಿ. ಪಾಪ ಹುಡುಗಿ ಅಲ್ಲಿಂದ ಬಂದಾಳೆ, ಕಾಯಿಸೋದು ಭಾಳ ಹೊತ್ತನ ಸರಿ ಅನ್ಸಲ್ಲ ನನಗೆ. ಅದಕ್ಕೆ ಅವಸರ ಮಾಡತ್ತಿದ್ ನಾನು, ಜಲ್ದಿ ರೆಡಿ ಆಗಿ ಗೊತ್ತೈತಿ ನನಗೂ. ಅದಕ್ಕೆ ನಾ ಹೇಳಾಕತ್ತಿರೋದು ನನಗೆ. ಆಟೋಪ್ಪ ಇದು ಹಿಂಗೆ ಹೋದ್ರೆ ಬರಲ್ಲ ನೋಡು, ಹಿಂಗೆ ಈಗ ನಿಮ್ಗೆ ಕರ್ಕೊಂಡೆ ಗ್ಯಾಸ್ ಹಾಕಿಸ್ಬೇಕು. ಈಗ ಒಟ್ಟು ನನ್ನ ಮೇನ್ ರೋಡಿಗೆ ಕುಂಟಿ ಮನೆಯಿಂದ ಹೋಗುವತ್ತಿಗೆ ಸ್ಟಾರ್ಟಿಂಗ್ ದೇವಸ್ಥಾನಕ್ಕೆ ಅಂತ ಹೇಳಿದ್ವಿ. ಆಮೇಲೆ ಹೋಗ್ತಾ ಇಲ್ಲ ಹಂಗೆ ನನ್ನ ತಂಗಿ ಫ್ರೆಂಡ್ ಬಂದಾಳ, ಸೊ ಆಕೆಗೆ ಮೀಟಾಗಿ ಹೋಗೋಣ ಅಂತ ಹೇಳಿ ಮತ್ತೆ ಟರ್ನ್ ಆದ್ವಿ. ಆ್ಯಕ್ಚುಲಿ ಸುಳ್ಳು ಹೇಳಿ ಕರ್ಕೊಂಡು ಹೊಂಟಿದ್ವಲ್ಲ, ಅವ್ನಿಗೆ ಸ್ವಲ್ಪ ಡೌಟ್ ಬರಾಕತ್ತಿತ್ತೇನೋ ಗೊತ್ತಿಲ್ಲ. ಬಟ್ ಇಲ್ಲ ಅಂತ ನಾವು ಅಂದ್ಕೊಂಡ್ವಿ. ಸೊ ಹೋಗೋಣ ಅಂತ ಹೇಳಿ ಹಂಗೆ ಹೋಗೋಣ ಹಿಂಗೆ ಹೋಗೋಣ ಅಂತ ಹೇಳಿ ಹೇಳತ್ತಿದ್ವಿ. ಹೊಸ ಬಸ್ ಸ್ಟ್ಯಾಂಡಿಗೆ ಬರ್ತಾರಲ್ಲ, ಹೋಗ್ತಾರ ನೋಡಿ ಟೆನ್ಷನ್ ಹೋಟೆಲ್ಗೆ, ಅಲ್ಲಿ ನಿಂತಾಳ ಹುಡುಗಿ. ಮತ್ತೆ ಟೈಮ್ ಆಗತ್ತೆ, ಆಗಲ್ಲ ಎಲ್ಲಿ ಆಕೆ ಮಾತಾಡ್ತಾ ಅಷ್ಟೇ ಮುಗಿದ ಬಿಡ್ತೀನಿ, ಬಂದೇ ಬಿಡ್ತೀಯ 2 ನಿಮಿಷ. ಇಲ್ಲ ತಗೋ ಆಗಲ್ಲ ಹಂಗೇನೆ. ಯಾಕೆ ಸುಮ್ಮನೆ ಎಲ್ಲ ಬಾಯಿ ನೋಡೋದೆ ಅಲ್ಲಿ ಆನ್ಲೈನ್ದಾಗ ಏನೋ ಕೇಳಕ್ಕೆ ಕಳ್ಸೀನಿ. ನಾವಿಲ್ಲಿ ಆಲ್ರೆಡಿ ಬಂದೀವಿ. ಅಕ್ಷಯ ಪಾರ್ಕ್ದಾಗ ಐತದ ಆ್ಯಕ್ಚುಲಿ. ಸೊ ಅದು ಎಲ್ಲೈತೆ ಅಂತ ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೊಂಟೀವಿ. ನೋಡೋಣ ಏನಾಗುತ್ತೆ. ಏನಾಯ್ತು?
ಸ್ವಲ್ಪ ಆಂಟಿ ಕೇಕ್ ಕೇಕ್ ತಗೋ ಕೆಳಗೆ ಇದು ಮಾಡ್ಬೇಡ್ರಿ ಏನು ಎಷ್ಟು ಇವಾಗ ಇಲ್ಲ ನಮ್ಮ ಅತ್ತೆ ಮನೆಗೆ ಬಂದೀವಿ ಆಲ್ರೆಡಿ. ನಮ್ಮ ಮಾವ ಅವರು ಚಿಕನ್ ಮಾಡ್ಯಾರ. ಸೊ ಹೆಂಗೆ ನೋಡ್ತೀನಿ ಬರ್ರಿ. ಚಿಕನ್ ಮಾಡ್ಯಾರ ನೋಡು. ಸೊ ಫುಲ್ ಹ್ಯಾಪಿಯಾಗಿನಿ, ಸಕ್ಕತ್ ಅನ್ನಿಸ್ತು. ಸೊ ಏನು ಮಾಡೋದು ಗೊತ್ತಿಲ್ಲ, ಇವಾಗ ಊಟ ಮಾಡಬೇಕು. ಸೊ ನಮ್ಮ ಅತ್ತೆ ಮನೆಯಿಂದ ಊಟ ಅದು ಮಾಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟಿಗೆ ಆಗಲಿ ಟೈಮು 11:20 ಹಂಗೆ ಆಗಿಬಿಟ್ಟಿತ್ತು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೆಂಗೆ ಅನ್ಕೊಂಡಿದ್ದೆ ಹಂಗೆ ಸಿಂಪಲ್ಲಾಗಿನ ಚಂದ ಆಯ್ತು ಅಂತ ಅಂದ್ಕೊಂಡಿನಿ. ಎಸ್ಪೆಷಲಿ ಅನ್ನೂ ಖುಷಿ ಆಯ್ತು, ಅದೇ ಒಂಥರ ಖುಷಿ. ಲೇಟ್ ಆಗಿತ್ತು ಆ್ಯಕ್ಚುಲಿ. ನಮ್ಗೆ ಅವರು 1 hour ಟೈಮ್ ಕೊಟ್ಟಿದ್ರು. ಸೊ 7ರಿಂದ 8 ಅಂತ ಹೇಳಿ ನಮ್ದು ಆಲ್ರೆಡಿ ಹೋಗೋದೇ 8:30 ಆಗಿಬಿಟ್ಟಿತ್ತು. ಪಾಪ ಅವ್ರು ನಮಗೋಸ್ಕರ ಅಡ್ಜಸ್ಟ್ ಮಾಡಿದ್ರೆ. ನಮ್ಮ ಹಿಂದೆ ಬರೋರು ಅವ್ರೇನೋ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಅಂತ ಹೇಳಿ ನಮಗೆ ಚಾನ್ಸಸ್ ಸಿಕ್ಕಂಗೆ ಆಯ್ತದೆ ಆ್ಯಕ್ಚುಲಿ. ಸೊ ಅವ್ರಿಗೂ ಥ್ಯಾಂಕ್ಸ್, ಆ ಇವೆಂಟ್ಸ್ವರ್ಗೂ ಥ್ಯಾಂಕ್ಸ್. ಸೊ ಇದು ವಿನಾಯಕ ಇವೆಂಟ್ಸ್ ಅಂತ ಹೇಳಿ. ಸೊ ಭಾಳ ಚಲೋ ಇತ್ತು. ಒಂದು ಬಜೆಟ್ ಫ್ರೆಂಡ್ಲಿ ಐತಿ. ಸೊ ಎಲ್ಲರೂ ಮಾಡಿಸ್ಕೋಬೋದು. ಅವ್ರ ಕಡೆ ಇನ್ನೂ ಆಪ್ಷನ್ ಭಾಳ ಅದಾವ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ ಬಾಯ್.